ತಾವರೆಕೆರೆಯಲ್ಲಿ ಉಚಿತ ಫುಡ್ ಪಲ್ಸ್ ಥೆರಪಿ ಶಿಬಿರಕ್ಕೆ ಅದ್ಧೂರಿ ಚಾಲನೆ. ಕಂಪನಿಯು ಚಿತ್ರದುರ್ಗ ಹಾಗೂ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸಹಯೋಗದಲ್ಲಿ 13 ದಿನಗಳ ಆರೋಗ್ಯ ಸೇವೆ. ಮೊದಲನೇ ದಿನವೇ 130ಕ್ಕೂ ಹೆಚ್ಚು ಜನರಿಗೆ ಚಿಕಿತ್ಸೆ, ಎರಡನೆಯ ದಿನ 170ಕ್ಕೂ ಅಧಿಕ ಜನರಿಂದ ಸ್ಪಂದನೆ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ತಾವರೆಕೆರೆಯಲ್ಲಿ ಗ್ರಾಮೀಣ ಭಾಗದ ಸಾರ್ವಜನಿಕರಿಗೆ ಆರೋಗ್ಯ ಸೇವೆಯನ್ನು ತಲುಪಿಸುವ ಉದ್ದೇಶದಿಂದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ತಾವರೆಕೆರೆ ಹಾಗೂ ಕಂಪನಿಯು ಚಿತ್ರದುರ್ಗ ಸಂಸ್ಥೆಯ ಸಹಯೋಗದಲ್ಲಿ ಆಯೋಜಿಸಲಾಗಿರುವ 13 ದಿನಗಳ ಉಚಿತ ಫುಡ್ ಪಲ್ಸ್ ಥೆರಪಿ ಶಿಬಿರಕ್ಕೆ ಗುರುವಾರ ಚಾಲನೆ ದೊರೆತಿದ್ದು, ಸಾರ್ವಜನಿಕರಿಂದ ಅಭೂತಪೂರ್ವ ಸ್ಪಂದನೆ ವ್ಯಕ್ತವಾಗುತ್ತಿದೆ. ತಾವರೆಕೆರೆಯ ಬಸ್ ನಿಲ್ದಾಣದ ಸಮೀಪದ ಶ್ರೀ ಪ್ರಸಾದ ಆಂಜನೇಯ ದೇವಸ್ಥಾನದಲ್ಲಿ ನಡೆಯುತ್ತಿರುವ ಈ ಶಿಬಿರವು ಮೇ 21ರಿಂದ ಜೂನ್ 2ರವರೆಗೆ ಪ್ರತಿದಿನ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5:30ವರೆಗೂ ನಿರಂತರವಾಗಿ ನಡೆಯಲಿದೆ. ಶಿಬಿರದ ಮೊದಲನೇ ದಿನವೇ ಸುಮಾರು 130ಕ್ಕೂ ಹೆಚ್ಚು ಮಂದಿ ಚಿಕಿತ್ಸೆ ಪಡೆದಿದ್ದು, ಎರಡನೇ ದಿನ ಸುಮಾರು 170ಕ್ಕೂ ಅಧಿಕ ಮಂದಿ ಭಾಗವಹಿಸಿ ಆರೋಗ್ಯ ಸಲಹೆ ಹಾಗೂ ಚಿಕಿತ್ಸೆ ಪಡೆದುಕೊಂಡಿದ್ದಾರೆ. ಶಿಬಿರಕ್ಕೆ ತಾವರೆಕೆರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಗೋಪಿ ಅವರು ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಗ್ರಾಮೀಣ ಜನರಿಗೆ ಉಚಿತ ಆರೋಗ್ಯ ಸೇವೆ ಒದಗಿಸುವ ನಿಟ್ಟಿನಲ್ಲಿ ಈ ಶಿಬಿರ ಆಯೋಜಿಸಿರುವುದು ಶ್ಲಾಘನೀಯ ಕಾರ್ಯ. ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಂಡು ಆರೋಗ್ಯವಂತರಾಗಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕಂಪನಿಯು ಸಂಸ್ಥೆಯ ಸಿಬ್ಬಂದಿ ಅಶೋಕ್, ಇಎಂಎಸ್ ಹಾಗೂ ಟಿಇಎನ್ಎಸ್ ತಂತ್ರಜ್ಞಾನ ಆಧಾರಿತ ಫುಡ್ ಪಲ್ಸ್ ಥೆರಪಿ ವೈದ್ಯಕೀಯವಾಗಿ ಪ್ರಮಾಣಿತಗೊಂಡಿದ್ದು, ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ ರಕ್ತ ಪರಿಚಲನೆಯನ್ನು ಸುಧಾರಿಸಲು ಸಹಕಾರಿಯಾಗುತ್ತದೆ. ಸುಮಾರು 30 ನಿಮಿಷಗಳ ಥೆರಪಿಯಿಂದ ದೇಹದಲ್ಲಿ 5 ಕಿಲೋಮೀಟರ್ ನಡೆದರಷ್ಟರ ಮಟ್ಟಿಗೆ ರಕ್ತ ಸಂಚಾರ ಸುಧಾರಣೆಯಾಗುತ್ತದೆ. ಮಾಂಸಖಂಡಗಳ ಸೆಳೆತ, ನರ ಸಂಬಂಧಿತ ತೊಂದರೆಗಳು ಹಾಗೂ ದೀರ್ಘಕಾಲದ ನೋವುಗಳಿಗೆ ಇದು ಸಹಾಯಕವಾಗಿದೆ. ನಿರಂತರವಾಗಿ ಚಿಕಿತ್ಸೆ ಪಡೆದರೆ ಉತ್ತಮ ಫಲಿತಾಂಶ ದೊರೆಯುವುದರಿಂದ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ತಿಳಿಸಿದರು. ಶಿಬಿರದಲ್ಲಿ ಮಧುಮೇಹ ಹಾಗೂ ಮಧುಮೇಹದಿಂದ ಉಂಟಾಗುವ ಪಾದದ ಉರಿ, ಕಾಲಿನ ಊತ, ಅಧಿಕ ರಕ್ತದೊತ್ತಡ, ಪಾರ್ಕಿನ್ಸನ್ಸ್, ಸಂಧಿವಾತ, ಸಯಾಟಿಕ್, ಕುತ್ತಿಗೆ ನೋವು, ನರ ಸೆಳೆತ, ವೆರಿಕೋಸ್ ವೇನ್ಸ್, ನಿದ್ರಾಹೀನತೆ, ಸ್ನಾಯು ಸೆಳೆತ, ಪಾದ ನೋವು, ಮಂಡಿ ನೋವು, ಪಾರ್ಶ್ವವಾಯು, ಸೊಂಟ ನೋವು, ಥೈರಾಯ್ಡ್, ಬೆನ್ನು ನೋವು, ಭುಜ ನೋವು ಹಾಗೂ ಕಾಲು ಮತ್ತು ಮೈ ಜೋಮು ಬೊಜ್ಜು ನಿವಾರಣೆ, ರಕ್ತ ಸಂಚಾರ ಸಮಸ್ಯೆಗಳು, ಮಾಂಸಖಂಡಗಳ ಹಿಡಿತ ಹಾಗೂ ಸರ್ವಿಕಲ್ ಸ್ಟ್ಯಾಂಡಿಲೈಟಿಸ್ ಸೇರಿದಂತೆ ಹಲವಾರು ಸಮಸ್ಯೆಗಳಿಗೆ ಉಚಿತ ಚಿಕಿತ್ಸೆ ನೀಡಲಾಗುತ್ತಿದೆ. ಮೇಕ್ ಇನ್ ಇಂಡಿಯಾ ಯೋಜನೆಯಡಿ ದೇಶಾದ್ಯಂತ 350ಕ್ಕೂ ಹೆಚ್ಚು ಶಾಖೆಗಳ ಮೂಲಕ ಈಗಾಗಲೇ 10 ಲಕ್ಷಕ್ಕೂ ಹೆಚ್ಚು ಜನರು ಈ ಚಿಕಿತ್ಸೆಯಿಂದ ಪ್ರಯೋಜನ ಪಡೆದಿದ್ದಾರೆ ಎಂದು ಸಂಸ್ಥೆ ತಿಳಿಸಿದೆ. ಕಾರ್ಯಕ್ರಮದಲ್ಲಿ ನಿರ್ದೇಶಕರಾದ ಎಂಜಿ ಗಿರೀಶ್, ತಿಮ್ಮಯ್ಯ, ಉಮೇಶ್, ದೇವರಾಜ್, ಓಂಕಾರಪ್ಪ ಸೇರಿದಂತೆ ಸಹಕಾರ ಸಂಘದ ಸಿಬ್ಬಂದಿ ಹಾಗೂ ಕಂಪನಿಯು ಚಿತ್ರದುರ್ಗ ಸಂಸ್ಥೆಯ ಸಿಬ್ಬಂದಿಗಳಾದ ನಾಗರಾಜ್, ಕೌಶಿಕ್, ಮನೋಜ್ ಉಪಸ್ಥಿತರಿದ್ದರು. ಶಿಬಿರಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಚಿಕಿತ್ಸೆಯ ಸದುಪಯೋಗ ಪಡೆದುಕೊಂಡರು. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಉಚಿತ ಚಿಕಿತ್ಸೆಯ ಪ್ರಯೋಜನ ಪಡೆಯುವಂತೆ ಆಯೋಜಕರು ಮನವಿ ಮಾಡಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ 8951503603 ಹಾಗೂ 9591304330 ಸಂಖ್ಯೆಗೆ ಸಂಪರ್ಕಿಸಬಹುದಾಗಿದೆ. ಬ್ಯಾನರ್ ನೋಡಿದ್ರೆ ಉಚಿತ ಫುಡ್ ಪಲ್ಸ್ ಥೆರಪಿ ಅಂತೇಳಿ ನಾವೆಲ್ಲ ಹಾಕಿದ್ವಿ. ಫುಟ್ ಅಂತ ಹೇಳಿದ್ರೆ ಪಾದಕ್ಕೆ ಥೆರಪಿ ಕೊಡುವಂಥದ್ದು. ಇಲ್ಲಿಗ 14 ಜನ ಕೂತಿದ್ದಾರೆ. ಕೂತಿರುವಂಥ 14 ಜನಕ್ಕೂ ಬೇರೆ ಬೇರೆ ರೀತಿಯ ಪ್ರಾಬ್ಲಮ್ ಇರ್ಬೋದು. ಆದರೆ ಎಲ್ರಿಗೂ ಥೆರಪಿ ಕೊಡ್ತಾ ಇರುವಂಥದ್ದು ಅವರವರ ಪಾದಕ್ಕೆ ಯಾಕೆ ಥೆರಪಿ ಕೊಡೋದು ಅಂತ ಹೇಳಿದರೆ, ನಮ್ಮ ದೇಹದಲ್ಲಿರುವಂಥ ಎಲ್ಲ ಅಂಗಾಂಗಗಳ ನರಗಳು ಎಂಡಾಗುವಂಥದ್ದೇ ಪಾದದಲ್ಲಿ. ಯಾವುದೇ ಇರಲಿ, ಉದಾಹರಣೆಗೆ ಕಣ್ಣಿರಲಿ, ಕಣ್ಣಿನ ನರ ಅನ್ನುವಂಥದ್ದು ಎಂಡಾಗುವಂಥದ್ದು ಪಾದದಲ್ಲಿ. ಸೊ ಪಾದಕ್ಕೆ ಥೆರಪಿ ಕೊಟ್ಟಾಗ ಪಾದದಿಂದ ಬ್ರೈನ್ವರೆಗೂ ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಅನ್ನುವಂಥದ್ದು ಈ ಥೆರಪಿಯಿಂದ ನಿಮ್ಗಾಗುತ್ತೆ. ಅರ್ಧ ಗಂಟೆ ಇರುತ್ತೆ, 30 ನಿಮಿಷ ಇದ್ರ ಮೇಲೆ ನೀವು ಕಾಲಿಟ್ಕೊಂಡು ಕೂತ್ಕೊಳ್ಬೇಕು. 30 ನಿಮಿಷ ಇದ್ರ ಮೇಲೆ ನೀವು ಕಾಲಿಟ್ಕೊಂಡು ಕೂತಾಗ 5 ಕಿಲೋಮೀಟ್ರ್ ವಾಕ್ ಮಾಡಿದಾಗ ನಿಮ್ಗೆ ಎಷ್ಟು ಪ್ರಮಾಣದ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ, ಅಷ್ಟು ಬ್ಲಡ್ ಸರ್ಕ್ಯುಲೇಷನ್ ಅನ್ನುವಂಥದ್ದು ಈ ಥೆರಪಿಯಿಂದ ನಿಮಗೆ ಅನುಕೂಲ ಆಗುತ್ತೆ. ಇವತ್ತಿನ ದಿವಸದಲ್ಲಿ ಈ ರೀತಿಯ ಥೆರಪಿ ಅವಶ್ಯಕತೆ ನಮ್ಗೆ ಯಾಕಿದೆ ಅಂತ ಹೇಳಿದರೆ, ಮೆಡಿಕಲ್ ಸೈನ್ಸ್, ಇಂಡಿಯನ್ ಮೆಡಿಕಲ್ ಸೈನ್ಸ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಅವನು ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ದಿನಕ್ಕೆ ಮಿನಿಮಮ್ 5 ಕಿಲೋಮೀಟರ್ ಆದರೂ ವಾಕ್ ಮಾಡಬೇಕು ಅಂತೇಳಿ ಇಂಡಿಯನ್ ಮೆಡಿಕಲ್ ಸೈನ್ಸ್ ಹೇಳುತ್ತೆ. ಅದೇ ಇಂಡಿಯನ್ ಮೆಡಿಕಲ್ ಸೈನ್ಸ್ ಇನ್ನೊಂದು ರಿಪೋರ್ಟ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ 5 ಕಿಲೋಮೀಟರ್ ವಾಕ್ ಮಾಡುವಂಥವರ ಸಂಖ್ಯೆ 2-3% ಅಷ್ಟೇ ಇದೆ ಅಂತೇಳಿ. ಯಾಕಂತ ಹೇಳಿದ್ರೆ ಕೆಲವರಿಗೆ ವಾಕ್ ಮಾಡಬೇಕು ಅಂತ ಮನಸ್ಸಿರುತ್ತೆ, ಆದರೆ ಕಾಲು ನೋವು, ಸೊಂಟ ನೋವು ಈ ರೀತಿಯ ಸಮಸ್ಯೆಗಳಿಂದ ವಾಕ್ ಮಾಡೋಕ್ಕಾಗಲ್ಲ. ಇನ್ನೂ ಕೆಲವರಿಗೆ ವಾಕ್ ಮಾಡಲಿಕ್ಕೆ ಬೇಕಾಗುವಂಥ 5 ಕಿಲೋಮೀಟರ್ ವಾಕ್ ಅಂತ ಹೇಳಿದ್ರೆ 1-1.5 ಗಂಟೆ ಬೇಕಾಗುತ್ತೆ. ಆ 1-1.5 ಗಂಟೆನ ಕೊಡುವಷ್ಟು ಟೈಮ್ ಇರಲ್ಲ.
ನಾವು ಏನೂ ಆ್ಯಕ್ಟಿವಿಟೀಸ್ ಮಾಡದೇ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ 70, 60, 70, 80 ವರ್ಷಕ್ಕೆ ಬರುವಂಥ BP ಶುಗರ್ನಂಥ ಪ್ರಾಬ್ಲಮ್ಗಳು ನಿಮಗೆ 35, 40 ವರ್ಷಕ್ಕೆ ಇವತ್ತಿನ ದಿವಸದಲ್ಲಿ ಕಾಣ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಏನಂತ ಹೇಳಿದ್ರೆ ದೇಹದಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗದೇ ಇರುವಂಥದ್ದು. 90% ಪ್ರಾಬ್ಲಮ್ಗಳಿಗೆ ಮುಖ್ಯವಾದ ಕಾರಣ ಏನಂತ ಹೇಳಿದ್ರೆ ದೇಹದಲ್ಲಿ ರಕ್ತ ಸಂಚಾರ ಅನ್ನುವಂಥದ್ದು ಸರಿಯಾದ ಪ್ರಮಾಣದಲ್ಲಿ ಆಗದೇ ಇರುವಂಥದ್ದು. ಈ ಥೆರಪಿಲಿ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ರಕ್ತ ಸಂಚಾರ ಚೆನ್ನಾಗಾಗೋದ್ರ ಜೊತೆಗೆ ನರಗಳೆಲ್ಲ ಆ್ಯಕ್ಟಿವ್ ಆಗ್ತವೆ. ನೀವೆಲ್ಲ ಕಾಲಿಟ್ಕೊಂಡಾಗ ಜುಮ್ 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 ಅನ್ನುತ್ತೆ. ಅದೇನಂತ ಹೇಳಿದ್ರೆ ಹಾರ್ಟ್ನಿಂದ ಪಾದಕ್ಕೆ ಬಂದಂಥ ಬ್ಲಡ್ನ ರಿವರ್ಸ್ ಸರ್ಕ್ಯುಲೇಷನ್ ಆಗಲಿಕ್ಕೆ ಈ ಥೆರಪಿ ಅನ್ನುವಂಥದ್ದು ನಿಮ್ಗೆ ಹೆಲ್ಪ್ ಮಾಡಿಕೊಡುತ್ತೆ. ನಿನ್ನೆ ಸ್ಟಾರ್ಟ್ ಆಗಿರುವಂಥದ್ದು, ನಿನ್ನೆಯಿಂದ 13 ದಿವಸ ಇರುತ್ತೆ. ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5:30ವರೆಗಿರುತ್ತೆ. ಕಂಟಿನ್ಯೂಸ್ ಆಗಿ ಬಂದು ಥೆರಪಿನ ಮಾಡಿಸ್ಕೊಳ್ಳಿ. ಯಾಕಂತ ಹೇಳಿದ್ರೆ ಒಂದು ದಿವಸ ಬಂದು ಮೆಷಿನ್ ಮೇಲೆ ಕೂತು ಹೋದಾಗ ಒಂದು ದಿವಸಕ್ಕೆ ನಿಮ್ಮ ಪ್ರಾಬ್ಲಮ್ಸ್ ಎಲ್ಲ ಕಡಿಮೆ ಆಗಲ್ಲ. ಕಂಟಿನ್ಯೂಷನ್ ಇದ್ದಾಗ ನಿಮ್ಗೆ ಏನಾದರೂ ಒಂದು ಪ್ರಾಬ್ಲಮ್ಸ್ ಇದ್ದರೆ ಆ ಪ್ರಾಬ್ಲಮ್ ಅನ್ನುವಂಥದ್ದು ಕಡಿಮೆ ಆಗಲಿಕ್ಕೆ ಅನುಕೂಲ ಆಗುತ್ತೆ. ರಕ್ತ ಸಂಚಾರದ ಜೊತೆಗೆ ನರಗಳೆಲ್ಲ ಆ್ಯಕ್ಟಿವ್ ಆಗೋದ್ರ ಮುಖಾಂತರ ರೋಗ ನಿರೋಧಕ ಶಕ್ತಿ ಅನ್ನುವಂಥದ್ದು ಹೆಚ್ಚಾಗೋದ್ರಿಂದ ಇರುವಂಥ ಪ್ರಾಬ್ಲಮ್ಗಳೆಲ್ಲ ಕಡಿಮೆ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5:30 ತನಕ ಇರುತ್ತೆ. ಯಾವ ಟೈಮ್ಗಾದರೂ ಬಂದು ಅರ್ಧ ಗಂಟೆ ಈ ಥೆರಪಿನ ಮಾಡ್ಕೊಂಡು ಹೋಗ್ಬೋದು. ನಿನ್ನೆ ಮತ್ತು ಇವತ್ತು ನಾವು ಬೇಸಿಕ್ ಫುಡ್ ಥೆರಪಿ ಅಷ್ಟೇ ಕೊಡ್ತಾ ಇದ್ವಿ. ನಾಳೆಯಿಂದ ಇನ್ನೂ ಸ್ವಲ್ಪ ನಿಮಗೆ ಇದರಲ್ಲಿ ವೆರೈಟಿ ಥೆರಪಿ ಇರುತ್ತೆ. ನಿಮಗೇನಾದರೂ ನೋವಿದ್ದರೆ ಆ ನೋವಿರುವಂಥ ಪ್ಲೇಸಿಗೆ ಎಲೆಕ್ಟ್ರೋಡ್ ಪ್ಯಾಚಸ್ ಅಂತೇಳಿ ಇರುತ್ತೆ. ಎಲ್ಲಿ ನೋವಿರುತ್ತೆ ಆ ನೋವಿರೋ ಭಾಗಕ್ಕೆ ಆ ಪ್ಯಾಚಸ್ನ ಹಾಕ್ಕೊಂಡು ಥೆರಪಿ ತಗೊಂಡಾಗ ನೋವು ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಕೈಗೇನಾದರೂ ಪ್ರಾಬ್ಲಮ್ ಇದ್ದಾಗ, ಕೈ ಪಾರ್ಕಿನ್ಸನ್ ಪ್ರಾಬ್ಲಮ್ಮು, ಕೈ ಜೋಮ್ ಬರುವಂಥದ್ದು, ಈ ರೀತಿಯ ಸಮಸ್ಯೆ ಇದ್ದಾಗ ನಿಮಗೆ ಕೈಗೆ ಸಪ್ರೇಟಾಗಿ ಥೆರಪಿ ಅನ್ನುವಂಥದ್ದನ್ನು ನಾಳೆಯಿಂದಲೇ ಸ್ಟಾರ್ಟ್ ಆಗುತ್ತೆ. ಕಂಟಿನ್ಯೂಸ್ ಆಗಿ ಬಂದು ಥೆರಪಿನ ಮಾಡಿಸ್ಕೊಳ್ಳಿ. ನೀವು ಬರೋದ್ರ ಜೊತೆಗೆ ನಿಮ್ಮ ಅಕ್ಕಪಕ್ಕದ ಮನೆಯವರಿಗೆ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಊರಿನವರಿಗೆ ಎಲ್ಲರಿಗೂ ಹೇಳಿಬಿಟ್ಟು ಬೇಕಾದರೂ ಕರ್ಕೊಂಡು ಬರ್ಬೋದು. ಯಾಕಂತ ಹೇಳಿದ್ರೆ ಈ ರೀತಿಯ ಥೆರಪಿನ ನೀವು ಹೊರಗಡೆ ಹೋಗಿ ಮಾಡ್ಕೊಂಡು ಬರಬೇಕು ಅಂತ ಹೇಳಿದ್ರೆ ಉಜಿರೆ, ಧರ್ಮಸ್ಥಳ, ಸಿರ್ಸಿ, ಬೇರೆ ಬೇರೆ ರೀತಿಗೆ ಕೇರಿಗೆ ಹೋಗ್ಬಿಟ್ಟು 10-15 ದಿವಸ ನೀವು ಅಲ್ಲಿ ಇದ್ದು ಥೆರಪಿ ತಗೊಳ್ಬೇಕು ಅಂತ ಹೇಳಿದ್ರೆ 10-15 ಸಾವಿರ ರೂಪಾಯಿ ಫೀಸಲ್ಲೇ ಕಟ್ಬಿಟ್ಟು ಮಾಡ್ಕೊಳ್ಬೇಕಾಗಿರುವಂಥ ಥೆರಪಿ ಅನ್ನುವಂಥದ್ದು ನಿಮ್ಮ ತಾವರೆಕೆರೆಯಲ್ಲಿ ನಮ್ಮ ತಾವರೆಕೆರೆ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ಉಚಿತವಾಗಿ 13 ದಿವಸ ನಿಮ್ಗೆಲ್ರಿಗೂ ಬಂದು ಸಿಗ್ತಾ ಇದೆ. ಡೈಲಿ ಬಂದು ಯೂಸ್ ಮಾಡ್ಕೊಳ್ಳಿ. ಮನೆಯಿಂದ ಬರುವಾಗ ಆದಷ್ಟು ಒಂದು 2 ಗ್ಲಾಸು ಉಗುರು ಬೆಚ್ಚಗಿರೋ ಬಿಸಿನೀರು ಕುಟ್ಕೊಂಡು ಬನ್ನಿ. ಬಿಸಿನೀರು ಕುಟ್ಕೊಂಡು ಬಂದು ಈ ಥೆರಪಿ ತಗೊಂಡಾಗ ಇನ್ನೂ ಚೆನ್ನಾಗಿರುತ್ತೆ. ಎಲ್ಲರೂ ಡೈಲಿ ಬಂದು ಯೂಸ್ ಮಾಡ್ಕೊಳ್ಳಿ.